ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ಈ ದಿನ ವಿಶೇಷವಾದಂತಹ ದಿನ 19ನೇ ತಾರೀಕು ತ್ರಯೋದಶಿ ವಿಶಾಖ ನಕ್ಷತ್ರ ಬುಧವಾರ ಇರುವಂತಹ ಪ್ರದೋಷ ಕಾಲದ ದಿನವಾಗಿರುತ್ತೆ. ಈ ದಿನ ಮೇಷರಾಶಿವರಿಗೆ ಒಂದು ರೀತಿಯಾದಂಥ ಸ್ವಲ್ಪ ಗೊಂದಲ, ಕಿರಿಕಿರಿ ಆಗುವಂಥ ಸನ್ನಿವೇಶಗಳು, ಕೆಲಸ ಮಾಡುವಂತಹ ಜಾಗದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೂ ಸಹ ಘರ್ಷಣೆ, ಮಾತುಕತೆಗಳು, ಬೇಸರ, ಕಿರಿಕಿರಿ ಆಗುವಂಥ ಸನ್ನಿವೇಶಗಳಂತೂ ಇರುತ್ತೆ. ಸ್ವಲ್ಪ ಹೊತ್ತು ಬೇಸರದಲ್ಲಿ ಕಾಲ ಕಳೆಯುವಂತಹ ವಾತಾವರಣ ಮೇಷರಾಶಿಯವರಿಗೆ ಸೃಷ್ಟಿಯಾಗಬಹುದು. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಇನ್ನು ವೃಷಭ ರಾಶಿಯವರಿಗೆ ತಂದೆಯಿಂದ ಒಂದು ಬುದ್ಧಿಯ ಮಾತುಗಳು ಸಿಗುತ್ತೆ. ವ್ಯವಹಾರದಲ್ಲಿ ಪ್ರಗತಿ ಇದೆ, ಲಾಭದಾಯಕವಂತೂ ಇದೆ. ಹಣಕಾಸಿನ ಅನುಕೂಲ, ಹೂಡಿಕೆಯಲ್ಲಿ ಲಾಭ, ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಪ್ರಗತಿ, ಇದೆಲ್ಲ ಸಿಗುವಂತಹ ವಾತಾವರಣ ವೃಷಭ ರಾಶಿಯವರಿಗಿರುತ್ತೆ. ಮತ್ತು ಮಿಥುನ ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ, ಸ್ವಲ್ಪ ಏನು ಮಾಡೋಕ್ಕೂ ಸಹ ದೃಷ್ಟಿದೋಷಗಳು ಜಾಸ್ತಿ ಆಗುತ್ತೆ. ನಿಮ್ಮನ್ನು ಕಂಡಾಗ ಅಸೂಯೆ ಪಡುವಂಥವರು ಒಂದು ರೀತಿಯಾದಂತಹ ಜನಗಳಿರ್ತಾರೆ. ಅವಮಾನಗಳನ್ನು ಮಾಡಲಿಕ್ಕೋಸ್ಕರವಾಗಿ ಕಾಯ್ತಿರುವಂಥ ಜನಗಳಿರ್ತಾರೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ವ್ಯಾಪಾರ, ಹಣಕಾಸಿನ ಅನುಕೂಲಗಳಂತೂ ತುಂಬ ಚೆನ್ನಾಗಿರುತ್ತೆ ಮಿಥುನ ರಾಶಿಯವರಿಗೆ ಅಂತ ಹೇಳ್ತಾ, ಕರ್ಕಾಟಕ ರಾಶಿಯವರಿಗೂ ಸಹ ಸ್ವಲ್ಪ ದೇಹದಲ್ಲಿ ಸ್ವಲ್ಪ ಆರೋಗ್ಯದ ಬದಲಾವಣೆಗಳಾಗುವಂಥ ಸನ್ನಿವೇಶಗಳಾಗಬಹುದು. ನೆಗಡಿ, ಶೀತ, ಕೆಮ್ಮು, ಜ್ವರದಲ್ಲಿ ಬರುವಂತಹ ವಾತಾವರಣಗಳು, ಮನಸ್ಸಿಗೆ ಒಂದು ರೀತಿಯಾದ ಚಂಚಲತೆ ಆಗುವಂಥ ಸನ್ನಿವೇಶಗಳು, ಸ್ವಲ್ಪ ಮನಸ್ಸಿಗೆ ನೋವಾಗುವಂಥ ವಿಚಾರಗಳು ಬರುವಂತಹ ವಾತಾವರಣಗಳು ಆಗಬಹುದು. ಸ್ವಲ್ಪ ಜಾಗ್ರತೆ. ನಂತರದಲ್ಲಿ ಸಿಂಹರಾಶಿಯವರಿಗೆ ನೀವು ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ಸುಸೂತ್ರವಾಗಿ ಮಾಡ್ಕೊಳ್ತೀರಿ. ಕೆಲಸ ಮಾಡುವಂಥ ಜಾಗದಲ್ಲಿ ಪ್ರಶಂಸೆಯೂ ಸಿಗುತ್ತೆ, ಮೇಲಧಿಕಾರಿಗಳಿಂದ ಹೊಗಳಿಕೆ ಮಾತುಗಳೂ ಸಿಗುತ್ತೆ. ಉತ್ತಮವಾದಂತಹ ದಿನವಂತೂ ಖಂಡಿತವಾಗಿ ಸಿಂಹರಾಶಿಯವರಿಗಿರುತ್ತೆ. ಕನ್ಯಾ ರಾಶಿಯವರಿಗೆ ವ್ಯಾಪಾರದಲ್ಲಿ ಲಾಭ, ಪ್ರಶಂಸೆ, ಕುಟುಂಬದಲ್ಲಿ ಉತ್ತಮವಾದಂತಹ ವಾತಾವರಣ, ಮತ್ತು ವ್ಯಾಪಾರ ಉದ್ಯೋಗದಲ್ಲಿ ಅಂತೂ ಪ್ರಗತಿ ಸಿಗುವಂತಹ ವಾತಾವರಣ, ಮನಸ್ಸಿಗೆ ನೆಮ್ಮದಿಯಂತಹ ವಾತಾವರಣ ಅಂತೂ ಖಂಡಿತವಾಗಿ ಕನ್ಯಾ ರಾಶಿಯವರಿಗಿರುತ್ತೆ. ತುಲಾ ರಾಶಿಯವರಿಗೆ ಸಣ್ಣ ಪುಟ್ಟ ವಿಚಾರಗಳು ಕಿರಿಕಿರಿ ಆಗ್ತಾ ಇದೆ. ಕೆಲಸ ಮಾಡುವಂಥ ಜಾಗದಲ್ಲಿ ಕಿರಿಕಿರಿ, ಕುಟುಂಬಕ್ಕೆ ಬಂದರೆ ಕುಟುಂಬದಲ್ಲೂ ಗಲಾಟೆ, ಸಮಸ್ತಾಪ, ಬೇಸರ, ಒಂದು ರೀತಿಯಾದಂತಹ ಮನಸ್ಸಿಗೆ ನೋವಾಗುವಂಥ ಸನ್ನಿವೇಶಗಳು ಕೂಡಿರುವಂತಹ ವಾತಾವರಣ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ತುಲಾ ರಾಶಿಯವರು. ವೃಶ್ಚಿಕ ರಾಶಿಯವರಿಗೆ ಸಾಧಾರಣ ಮಟ್ಟದ ಲಾಭ. ಏನು ಮಾಡೋಕ್ಕೋದ್ರೂ ಯಾವುದೂ ಸಕ್ಸಸ್ ಆಗೋದಿಲ್ಲ. ಎಲ್ಲವೂ ಸಹ ನಿಧಾನಗತಿಯೆಲ್ಲ ಆಗುತ್ತೆ. ಜೊತೆಯಲ್ಲಿ ನಮ್ಮನ್ನು ಕಂಡಾಗ ನಾವು ಸುಮ್ಮನೆ ಇದ್ದರೂ ಸಹ ಸುಮ್ಮನೆ ಕೆದಕಿ ಕಿರಿಕಿರಿ ಮಾಡುವಂಥವರು, ನಮ್ಮ ತಪ್ಪುಗಳು ಇದ್ದರೂ ಸಹ ನಮ್ಮನಿಗೆ ಹೊಣೆಗಾರಿಕೆಯನ್ನು ವಹಿಸುವಂಥದ್ದು, ನಮ್ಮನ್ನು ತಪ್ಪಿನ ಸ್ಥಿತಿಯಲ್ಲಿ ನಿಲ್ಲಿಸುವಂಥದ್ದು, ಒಂದು ರೀತಿಯಾದಂತಹ ಬೇಸರದ ವಾತಾವರಣ, ಒಂದು ಅಪಮಾನಗಳನ್ನು ಅನುಭವಿಸುವಂತಹ ವಾತಾವರಣ ವೃಶ್ಚಿಕ ರಾಶಿಯವರಿಗೆ. ಜಾಗ್ರತೆಯನ್ನು ವಹಿಸಿ. ನಂತರದಲ್ಲಿ ಧನುಸ್ಸು ರಾಶಿಯವರಿಗೆ ನೀವು ಏನೇನು ಮಾಡೋಕ್ಕೋದ್ರೂ ಸಹ ವ್ಯಾಪಾರ ಚೆನ್ನಾಗಿರುತ್ತೆ. ಅದನ್ನು ಬಿಟ್ಟರೆ ವ್ಯಾಪಾರ ಮಾಡುವಂತಹ ಜಾಗದಲ್ಲಿಯೇ ಕಿರಿಕಿರಿ ಆಗುತ್ತೆ, ಕೆಲಸ ಮಾಡುವಂತಹ ಜಾಗದಲ್ಲಿ ಕಿರಿಕಿರಿ ಆಗುತ್ತೆ. ಓದುವಂತಹ ಮಕ್ಕಳಿಗೆ ನೆನಪಿನ ಶಕ್ತಿ ಕಡಿಮೆ ಆಗುತ್ತೆ, ಕಾನ್ಸಂಟ್ರೇಷನ್ನು, ಓದುವಂಥ ಗಮನವೂ ಸಹ ಬೇರೆಡೆ ಹರಿಯುವಂತಹ ವಾತಾವರಣ ಇರುತ್ತೆ. ಸ್ವಲ್ಪ ಜಾಗ್ರತೆ ಧನುಸ್ಸು ರಾಶಿಯವರು. ನಂತರದಲ್ಲಿ ಮಕರ ರಾಶಿಯವರಿಗೆ ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಸಹ ಉತ್ತಮವಾದಂತಹ ವಾತಾವರಣ, ಉತ್ತಮವಾದಂತಹ ಲಾಭ ಗಳಿಕೆ, ಉತ್ತಮವಾದಂತಹ ದಿನ, ಒಂದು ರೀತಿಯಾದ ಸಂತೃಪ್ತಿಯಾದಂತಹ ವಾತಾವರಣ ಅಂತೂ ಖಂಡಿತವಾಗಿ ಮಕರ ರಾಶಿಯವರಿಗಿರುತ್ತೆ. ಆದರೆ ಕುಂಭರಾಶಿಯವರಿಗೆ ಅಪಮಾನಗಳ ಜೊತೆಯಲ್ಲಿ ಸರ್ಕಾರಿ ಕೆಲಸಗಳಲ್ಲಿ ಅತಿಯಾದಂತಹ ಅಲೆದಾಟಗಳು, ಸುತ್ತಾಟಗಳು, ಕೋರ್ಟು ಕಚೇರಿಗಳಲ್ಲಿ ಅಪಜಯ, ಪೊಲೀಸ್ ಸ್ಟೇಷನ್ನಲ್ಲಿ ಕಾಲ ಕಳೆಯುವಂತಹ ವಾತಾವರಣ, ಒಂದು ರೀತಿಯಾದಂತಹ ಯಾರನ್ನು ಅತಿಯಾಗಿ ನಂಬಿರ್ತೀವೋ ಅವರಿಂದಲೇ ನಮಗೆ ಅವಘಡಗಳು, ಅಪಮಾನಗಳು ಆಗುವಂಥ ಸನ್ನಿವೇಶಗಳು. ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಮೀನರಾಶಿಯವರಿಗೆ ವ್ಯಾಪಾರ ಚೆನ್ನಾಗಿದೆ, ಉದ್ಯೋಗ ಚೆನ್ನಾಗಿದೆ, ಹಣಕಾಸಿನ ಅನುಕೂಲ ಚೆನ್ನಾಗಿದೆ. ಕೆಲಸ ಮಾಡುವಂತಹ ಜಾಗದಲ್ಲಿ ಸಹಕಾರ, ಸಹಯೋಗ, ಉತ್ತಮವಾದಂಥ ಬೆಳವಣಿಗೆ, ಇದೆಲ್ಲವೂ ಸಹ ಮೀನರಾಶಿಯವರಿಗಿರುತ್ತೆ. ಉತ್ತಮವಾದ ದಿನವಂತೂ ಆಗತ್ತೆ ಅಂತ ಹೇಳ್ತಾ ವಿಶೇಷವಾದಂತಹ ದಿನ, ಈ ದಿನದ ಕಾರ್ಯಕ್ರಮವನ್ನು ಮುಕ್ತಾಯಗೊಳ್ತೇವೆ. ನಾಳೆಯ ದಿನ ನೋಡಿ ಗುರುವಾರ ಇರುತ್ತೆ. ಗುರುವಾರ 20ನೇ ತಾರೀಕು ತ್ರಯೋದಶಿ ಅನುರಾಧ ನಕ್ಷತ್ರ ಇರುವಂತಹ ಶುಭ ದಿನ, ಅತ್ಯಂತ ಪ್ರಶಸ್ತವಾಗಿರುತ್ತೆ. ಇದನ್ನ ನೀವು ಎಲ್ಲ ಶುಭ ಕಾರ್ಯಗಳಿಗೆ ಇದನ್ನು ಯೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ನಾಳೆ ಭೇಟಿ ಮಾಡ್ತೇನೆ. ಇವತ್ತಿನ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತೇವೆ. ನಮಸ್ಕಾರ.